ಮಹಾರಾಷ್ಟ್ರದ ಲೋಕಲ್ ಬಾಡಿ ಎಲೆಕ್ಷನ್ನ ಫಲಿತಾಂಶ ಪ್ರಕಟವಾಗಿದೆ. ಆರಂಭಿಕ ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ರೆ ಬಿಜೆಪಿ ಇಲ್ಲಿ ಇತಿಹಾಸವನ್ನು ಸೃಷ್ಟಿಸಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಸುಂಟರಗಾಳಿ. ಬಿಜೆಪಿ ಅಬ್ಬರಕ್ಕೆ ಯುಬಿಟಿ ಅಕ್ಷರಶಃ ಕೊಚ್ಚಿ ಹೋಗಿರುವಂತಹದ್ದು. ಏಕಾಂಗಿಯಾಗಿ ಸ್ಪರ್ಧಿಸಿದಂತಹ ಕಾಂಗ್ರೆಸ್ಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಮಹಾರಾಷ್ಟ್ರದಲ್ಲಿ 227 ಸ್ಥಾನಗಳ ಪೈಕಿ ಬಿಜೆಪಿ 100ರಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಯುಬಿಟಿ 64, ಕಾಂಗ್ರೆಸ್ 11ರಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. ಒಟ್ಟು ಮುಂಬೈನ ಮಹಾನಗರ ಪಾಲಿಕೆಗೆ 227 ವಾರ್ಡ್ಗಳಲ್ಲಿ ಎಲೆಕ್ಷನ್ ನಡೆದಿತ್ತು. ಮ್ಯಾಜಿಕ್ ನಂಬರ್ 114 ಈಗಾಗಲೇ ಶತಕದ ಗಡಿ ದಾಟಿರುವಂತಹದ್ದು ಬಿಜೆಪಿ. ಹಾಗಾಗಿ ಇನ್ನೇನು ಕೆಲವೇ ವಾರ್ಡುಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ ಮ್ಯಾಜಿಕ್ ನಂಬರ್ ಅನ್ನು ಕೂಡ ರೀಚ್ ಆಗುತ್ತೆ. ಉದ್ಧವ್ ಠಾಕ್ರೆ ಅವರು ಕಳೆದ 30 ವರ್ಷಗಳಿಂದ ಏನು ಮುಂಬೈಯಲ್ಲಿ ಬಿಗಿ ಹಿಡಿತವನ್ನು ಹಿಡ್ಕೊಂಡಿದ್ರು, ಅದಕ್ಕೆ ಬಿಜೆಪಿ ಈಗ ಅದನ್ನು ಕಬ್ಜಾ ಮಾಡಿಕೊಳ್ಳುವಂತಹದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಮಮತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಈ ಬಾರಿಯ ಮುಂಬೈನ ಮಹಾನಗರ ಪಾಲಿಕೆಯ ಚುನಾವಣೆ ತುಂಬ ಕುತೂಹಲ ಕಾರಣವಾಗ್ತಾ ಇತ್ತು. ಒಂದು ಕಡೆ ದೇವೇಂದ್ರ ಫಡ್ನವೀಸು, ಮತ್ತೊಂದು ಕಡೆ ಠಾಕ್ರೆ ಬ್ರದರ್ಸು, ಯಾರ ಪಾರುಪತ್ಯ ಮೇಲಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಬಟ್ ಠಾಕ್ರೆ ಬ್ರದರ್ಸ್ ಒಂದಾದರೂ ಕೂಡ ಅವರ ಈ ಹಿನ್ನಡೆಗೆ ಕಾರಣಗಳು ಏನಿರಬಹುದು ಅಂತ ಹೇಳಿ ಪ್ರೇಮ್ ಹೇಳ್ತೀವಿ. ಅದಕ್ಕೆ ಮುಂಚೆ ನೀವು ನಂಬರ್ಸ್ ಅನ್ನ ನೋಡ್ತಾ ಇದ್ದೀರಾ ವೀಕ್ಷಕರೇ. 227ರ ಪೈಕಿ 100 ನಂಬರ್ಸ್ ಅನ್ನ ದಾಟ್ತಾ ಇದೆ. ಬಿಜೆಪಿಗೆ ಶತಕ ದಾಟಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಸೊ ಇದು ಮುನ್ನಡೆಯ ಜೊತೆಗೆ ಇನ್ನೊಂದು ಫ್ಯಾಕ್ಟರ್ ಕಡೆಗೂ ಕೂಡ ಗಮನ ಸೆಳೀತಾ ಇದೆ. ಅದೇನಂದ್ರೆ ಶಿವಸೇನೆಯ ಸಹಾಯ ಇಲ್ಲದೆ ಇದ್ರೂ ಕೂಡ, ಅಂದ್ರೆ ಉದ್ಧವ್ ಠಾಕ್ರೆಯ ಶಿವಸೇನೆಯ ಸಹಾಯ ಇಲ್ಲದೆ ಇದ್ರೂ ಕೂಡ ನಾವು 3 ನಂಬರ್ ನೋಡೋದಕ್ಕೆ ಸಾಧ್ಯ ಇದೆ ಅನ್ನೋ ರೀತಿನಲ್ಲಿ ರಿಫ್ಲೆಕ್ಷನ್ಸ್ ಕಾಣಿಸ್ತಾ ಇದೆ. 227ರಲ್ಲಿ ಶಿವಸೇನೆ ಫ್ಯಾಕ್ಟರ್ ನಾನು ಯಾಕೆ ಮೆನ್ಷನ್ ಮಾಡ್ತಿದ್ದೆ ಅಂದರೆ 130ಕ್ಕೂ ಹೆಚ್ಚು ಮರಾಠಿ ಸೀಟ್ಗಳಿದ್ದಾವೆ. ಅಂದರೆ ಮರಾಠಿ ಭಾಷಿಗರು ಆ ಸೀಟ್ ಯಾರು ಗೆಲ್ಲಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಅರ್ಧಕ್ಕರ್ಧ ಈ ಮುಂಬೈ ಫೈಟ್ನಲ್ಲಿ ಅವ್ರು ಡಿಸಿಷನ್ ಮೇಕರ್ಸ್ ಇದ್ದಾರೆ. ಸೊ ಅವರ ಒಲವು ಕೂಡ ಬಿಜೆಪಿ ಕಡೆಗೆ ಬರ್ತಾ ಇದೆ. ಅಲ್ಲಿಗೆ ಹಿಡಿತ ಯಾರು ತಪ್ಪಂಗಾಯ್ತು? ಉದ್ಧವ್ ಠಾಕ್ರೆ ಸಹೋದರರು ಬೆಂಕಿ ಭಾಷಣ ಮಾಡಿದ್ರು, ಲಕ್ಷಾಂತರ ಜನರನ್ನು ಸೇರಿಸಿದ್ರು ಕೂಡ ಅದರ ನೇರ ಲಾಭ ಆಗಿಲ್ಲ ರಿಸಲ್ಟ್ನಲ್ಲಿ ಅಂದುಕೊಂಡ ಹಾಗೆ ಅನ್ನೋದು ನಂಬರ್ಸ್ ಮುಖಾಂತರ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಬಿಕಾಸ್ ಶಿವಸೇನೆಗೆ ಇದ್ದಂತಹ ಓವರ್ ಕಾನ್ಫಿಡೆನ್ಸು, ಕಾಂಗ್ರೆಸ್ನ ದೂರ ತಳ್ಳೋದಕ್ಕೆ ಇದ್ದಂತಹ ಓವರ್ ಕಾನ್ಫಿಡೆನ್ಸೇ 227 ವಾರ್ಡ್ನ 132 ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ ಯಾರಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋ ಸಾಮರ್ಥ್ಯ ಮರಾಠಿಗರಿಗಿದೆ. ಮರಾಠಿಗರನ್ನ ನಾವೇ ಗುತ್ತಿಗೆಗೆ ತಗೊಂಡ್ಬಿಟ್ಟಿದ್ದೀವಿ, ಹೀಗಾಗಿ ನಮಗೆ ಆ ವೋಟ್ ಬೀಳುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಒಂದಿತ್ತು. ಆ ಓವರ್ ಕಾನ್ಫಿಡೆನ್ಸನ್ನು ಕಳಚೋ ಕೆಲಸವನ್ನು ಸಾರ್ವಜನಿಕರು, ಮರಾಠಿ ಭಾಷಿಗರೇ ಮಾಡಿದ್ರ ಅಂತ ಅನ್ಸುತ್ತೆ. ಇಲ್ಲಾಂದರೆ ಚಾನ್ಸೇ ಇಲ್ಲ ಈ ನಂಬರ್ಸ್ ಬಿಜೆಪಿಗೆ ಬರೋದಕ್ಕೆ. ಬಿಜೆಪಿ ಜೊತೆಗೆ ಏಕನಾಥ್ ಶಿಂದೆ ಇದ್ರೂ ಕೂಡ, ಸಂಘಟನೆ ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡಿದ್ರು ಕೂಡ, ಒಂದು ರಾಯಲ್ಟಿ ಫ್ಯಾಕ್ಟರ್ ಅನ್ನೋದು ಉದ್ಧವ್ ಠಾಕ್ರೆ ಜೊತೆಗೆ ಬರ್ತಾ ಇತ್ತು. ಆ ರಾಯಲ್ಟಿ ಲೆಗಸಿ ಅನ್ನೋ ಫ್ಯಾಕ್ಟ್ರು, ಬಾಳ ಠಾಕ್ರೆ ಅನ್ನುವಂತಹ ಸೆಂಟಿಮೆಂಟು ಮರಾಠಿಗರನ್ನ ಬೇರೆ ಪಕ್ಷಗಳ ಕಡೆಗೆ ವಾಲದಂತೆ ಮಾಡ್ತಾ ಇತ್ತು. ಸೊ ಇದು ಕೂಡ ಉದ್ಧವ್ ಠಾಕ್ರೆ ಬಣಕ್ಕೆ ಹಿನ್ನಡೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಬಿಜೆಪಿ ಕೇವಲ ಅನ್ಲೈಕ್ ಉದ್ಧವ್ ಠಾಕ್ರೆಯ ಶಿವಸೇನೆ ಜಸ್ಟ್ ಒಂದು ವೆಸ್ಟ್ ಮಹಾರಾಷ್ಟ್ರವನ್ನು ಫೋಕಸ್ ಮಾಡಿಬಿಡ್ತೀವಿ, ಈಸ್ಟ್ ಮುಂಬೈಯನ್ನು ಫೋಕಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳೇ ಇಲ್ಲ. ಅವರು 4 ದಿಕ್ಕುಗಳಲ್ಲೂ ಕೂಡ ಗ್ರೌಂಡ್ ವರ್ಕನ್ನು ಮಾಡಿಕೊಂಡ್ರು. ಮತ್ತು ಇಲ್ಲಿ ಇನ್ನೊಂದು ರೋಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅದು ದಲಿತರ ಓಟು. ಆಲ್ಮೋಸ್ಟ್ ಅವರು 14% ಇದ್ದಾರೆ. ಈ ಕಾರ್ಮಿಕ ಸೆಕ್ಟರ್ನಲ್ಲಿ ಬರ್ತಾರೆ ಅವರು. ಮುಂಬೈನ ಔಟ್ಸ್ಕರ್ಟ್ಸ್ ಮತ್ತು ಹಾರ್ಡ್ ಕೋರ್ ಮುಂಬೈನಲ್ಲಿ ಅವ್ರ ವಾಸ ಇರುತ್ತೆ. ಸೊ ಅವ್ರ ಓಟ್ ಕಡೆಗೆ ಹೆಚ್ಚಾಗಿ ಗಮನ ಕೊಡಲೇ ಇಲ್ಲ. ಮರಾಠಿಗರ ಓಟು ಟೋಟಲ್ ಆಗಿ ಒಂದು 37% ಬರುತ್ತೆ ನಮಗೆ. ಅದು ಇಟ್ಕೊಂಡು ನಾವು ಕಿಂಗ್ ಮೇಕರ್ ಆಗ್ತೀವಿ, ನಾವು ಬಿಜೆಪಿಯನ್ನು ಮಂಡಿ ಉರಿಸ್ತೀವಿ ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡ್ರು. ಬಟ್ ಅಗೇನ್ ಅವರ ಸ್ಟ್ರಾಟಜಿ ಇಲ್ಲಿ ಕ್ಲಿಯರ್ ಆಗಿ ಫೇಲ್ಯೂರ್ ಆಗಿದೆ. ಇಲ್ಲಾಂದರೆ ಅಟ್ಲೀಸ್ಟ್ ಇನ್ನೊಂದು 82 ಅನ್ನೋ ರೀತಿನಲ್ಲಿ ನಂಬರ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಪ್ರೇಮ್. ಹಿಂದಿನ ಎಲೆಕ್ಷನ್ಸ್ನಲ್ಲೂ ಅಷ್ಟೇ ಶಿವಸೇನೆ ತುಂಬ ಪೀಕಲ್ಲಿ ಇದ್ದಾಗಲೂ ಕೂಡ ಅವರಿಗೆ ಸಂಪಾದನೆ ಮಾಡೋದಕ್ಕಾಗಿದ್ದು ಇಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ, ಫಾರ್ ಎಕ್ಸಾಂಪಲ್ ಮುಂಬೈ ಪಾಲಿಕೆಯಲ್ಲಿ ಅಂತ ಹೇಳಿದ್ರೆ ಮೇಜರ್ ನಂಬರ್ಸ್ ಅವ್ರಿಗೆ ಇದ್ದಿದ್ದು ಹಿಂದೆ 70ರಿಂದ 74 ಅಷ್ಟೇ ಅವ್ರಿಗೆ ಗೆಲ್ಲೋದಕ್ಕಾಗಿದ್ದು. ಯಾವಾಗ ಬಾಳಾ ಸಾಹೇಬ್ ಠಾಕ್ರೆ ಅವರು ಇದ್ದ ಕಾಲದಲ್ಲೇ. ಸೊ 20-30 ವರ್ಷ ಇತ್ತು ಅವರಿಗೆ. ಅವರ ಚುಕಾಣಿಯಲ್ಲೇ ಅಧಿಕಾರದ ವ್ಯಾಪ್ತಿ ಇತ್ತು. 75,000 ಕೋಟಿಯ ಬಜೆಟ್ ಅನ್ನ ಮಂಡಿಸುವಂತಹ ಅವಕಾಶಗಳು ಅವ್ರ ಕೈಯಲ್ಲೇ ಇಟ್ಕೊಂಡಿದ್ರು.
ಅನ್ಕೊಂಡಿದ್ರು. ಆದ್ರೆ ಆ ಅವಕಾಶಗಳನ್ನ ಸಂಘಟನೆ ರೂಪದಲ್ಲಿ ವಿಸ್ತಾರ ಮಾಡೋದಕ್ಕೆ ಹೋಗ್ಲಿಲ್ಲ. ಮತ್ತೆ ಮರಾಠಿ ಭಾಷಿಕರು ಅಲ್ಲದೆ ಇದ್ದವರ ಬಗ್ಗೆ ಅನ್ನೆಸೆಸರಿ ದ್ವೇಷ ಇತ್ತು. ಅವ್ರನ್ನೊಳ್ಳೆ ಇಂಡಿಯಾ ಪಾಕಿಸ್ತಾನ್ ಜನರ ರೀತಿ ಮಮತಾ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದು ಯಾವ ರೀತಿಯ ಪರಿಣಾಮವನ್ನ ರಾಷ್ಟ್ರ ರಾಜಕಾರಣದ ಮೇಲೆ ಬೀರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯವಾಗುತ್ತೆ.